ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಪಟ್ಟಿಯಲ್ಲಿ ಸವಿತಾ ಸಮಾಜದ ನಿಷೇಧಿತ ಪದ ತೆಗೆದುಹಾಕುವಂತೆ ಜಿಲ್ಲಾಧಿಕಾರಿಗಳಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಪಟ್ಟಿಯಲ್ಲಿ ಹೆಸರು ತೆಗೆದುಹಾಕದೆ ನಿರ್ಲಕ್ಷ್ಯ ವಹಿಸಿದ್ದು ಖಂಡನೆಯಾಗಿದೆ ಅಂತ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ಆನಂದ್ ವಾರಿಕ್ ಅವರು ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಿಷೇಧಿತ ಪದ ಬಳಸಬಾರದು ಅಂತ ಸರ್ಕಾರವೇ ನಿಷೇಧಿಸಿ ಆದೇಶ ಹೊರಡಿಸಿದೆ. ಆದರೂ ಪ್ರಸ್ತುತ ನಡೆಯುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ನಿಷೇಧಿತ ಪದ ಬಳಸಲಾಗಿದ್ದು ಇದು ನಮ್ಮ ಸಮಾಜಕ್ಕೆ ಮಾಡುತ್ತಿರೋ ಘೋರ ಅಪಮಾನವಾಗಿದೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಿಷೇಧಿತ ಪದ ತೆಗೆದುಹಾಕುವಂತೆ ಮನವಿ ಸಲ್ಲಿಸಿದರೂ ಸಹ ಆಯೋಗ ನಿರ್ಲಕ್ಷ್ಯ ವಹಿಸಿದೆ ಅಂತ ಆನಂದ್ ವಾರಿಕ್ ಕಿಡಿಕಾರಿದ್ರು. ಕೂಡ ಇವರು ಈಗ ಪ್ರಸ್ತುತ ಹಿಂದುಳಿದ ಆಯೋಗ ಹೆಸರು ಸೇರಿಸಿ ಮತ್ತೆ ಅವಮಾನ ಮಾಡಿದ್ದಾರೆ. ನಮಗೆ ಅದರ ಅರ್ಥ ಏನದ, ಇವರು ಕಣ್ಣು ಮುಚ್ಚಿ ಮಾಡ್ತಾ ಇದ್ದಾರೆ. ನಾಮಕೆ ವಾಸ್ತ ಈ ಒಂದು ಆಯೋಗ ಏನಪ್ಪಾ ಅಂದ್ರೆ ಸಮೀಕ್ಷೆ ಮಾಡ್ತಾ ಇದೆ. ಯಾಕಂದ್ರೆ ನಿಖರವಾದ ಜನಸಂಖ್ಯೆ ಅದನ್ನು ಹೊಡೆದಾಕ್ಬೇಕಂತ ಮಾಡ್ತಾ ಇದೆ. ಯಾಕಂದ್ರೆ ಸರ್ಕಾರನೇ ಆದೇಶ ಕೊಡ್ತದ ತೆಗೆದಾಕಿ, ಮತ್ತೆ ಇವು ಸರ್ಕಾರದವರೇ ಸೇರಿಸ್ತಾರಪ್ಪ ಅಂದ್ರೆ ಇದು ಸರ್ಕಾರದ ಆದೇಶ ಕಿಮ್ಮತ್ತಿಲ್ಲಾರ್ದಂಗಾಯ್ತು. ಈ ವಿಷಯದ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರನೂ ಕೊಟ್ಟಿದ್ದೀವಿ, ಇದು ತೆಗೆದುಹಾಕ್ರಿ ಅಂತ ಹೇಳಿ. ಆದರೂ ಕೂಡ ಅದಕ್ಕೆ ಸ್ಪಂದಿಸಿಲ್ಲ. ಈ ಥರ ಆದಾಗ ನಾವು ಈ ಸಮೀಕ್ಷೆನ ನಾವು ಮುಂದುವರಿಸಲ್ಲ. ಇದಕ್ಕೆ ನಾವು ಈ ಹಿಂದುಳಿದ ಆಯೋಗ ಏನು ಬರ್ತಾ ಇದ್ದಾರೆ, ಮನೆ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಯಾರು ಬಹಿಷ್ಕಾರ ಮಾಡ್ತೀವಿ. ಯಾಕಂದ್ರೆ ಆ ಪಟ್ಟಿಯಲ್ಲಿ 960, 430, 431 ಕಾಲಮಲ್ಲಿ ಇರ್ತಕ್ಕಂಥ ಹಜಾಮತ್ ನಾಯಿಂದ ಅದರಲ್ಲಿ ಕೂಡ ಹಜಾಮ್ ಮುಸ್ಲಿಮ್ಸ್ ಅಂತ ಸೇರಿದ್ದಾರೆ. ಇಲ್ಲಿವರೆಗೂ ನಮ್ಮ ಸನಾತನ ಹಿಂದೂ ಧರ್ಮ ಇಲ್ಲಿ ಯಾರು ಕರ್ನಾಟಕದಲ್ಲಿ ಏನು ಇದೆ ಇಲ್ಲ, ಅದು ಜಾತಿ ನಮ್ಮ ಹತ್ರ ಇಲ್ಲ, ಆದರೂ ಕೂಡ ಸೇರಿಸಿದ್ದಾರೆ. ಯಾಕಂದ್ರೆ ಈ ನಮ್ಮ ಒಂದು ಸರ್ಕಾರದ ಅಧಿಕೃತ ಪತ್ರದಲ್ಲಿ ಇರ್ತಕ್ಕಂಥ 28 ಜಾತಿಗಳು ಅಷ್ಟೇ ಇದೆ, ಉಪಪಂಗಡಗಳಿದ್ದಾವೆ ಸವಿತಾ ಸಮಾಜ, ಅದಕ್ಕೂ ಸೇರಿಸಿದ್ವಿ. ಇವರು ಮತ್ತೆ ಒಂದು ಎಕ್ಸ್ಟ್ರಾ ಸೇರಿಸಿ ಒಂದು ಸಮಾಜದಲ್ಲಿ ಮತ್ತೆ ಇದು ಅಶಾಂತಿ ಮೂಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇರೋದೇ 28 ಉಪಪಂಗಡ, ಅದರಲ್ಲಿ 2 ನಾಯಿಂದ ಅಜಾಮತ್ ತೆಗೆದಾಕಿ ಸವಿತಾ ಅಂತ ಮಾಡಿದ್ದಾರೆ. ಮತ್ತು ಅವರು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಹೆಸರು ಸೇರಿಸಿ ಇಲ್ಲಿ ಯಾರೂ ಇಲ್ಲ, ವೃತ್ತಿ ಮಾಡಿದವರು ಬೇರೆ ಬೇರೆ ರಾಜ್ಯದಿಂದ ಬಂದು ವಲಸೆ ಬಂದು ಇಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ, ಅವ್ರದ್ದು ಸೇರಿಸಿ ಇಲ್ಲಿ ಇದು ರಾಜ್ಯ ಹಿಂದುಳಿದ ಆಯೋಗ ರಾಜ್ಯದವರಿಗೆ ಮಾತ್ರ ಒಂದು ಸಮೀಕ್ಷೆ ಮಾಡೋದಿದೆ. ಅದರಲ್ಲಿ ಬೇರೆ ರಾಜ್ಯದವ್ರನ್ನು ಹೆಸರು ಸೇರಿಸ್ತಾರಪ್ಪ ಅಂದ್ರೆ ಇದು ನಮ್ಮ ಒಂದು ಸಮಾಜಕ್ಕೆ, ನಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗೆ. ದಯವಿಟ್ಟು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾದವರಿಗೆ ಏನು ಕೇಳ್ತಾ ಇದ್ದೀನಪ್ಪ ಅಂದ್ರೆ, ಇದು ರಾಜ್ಯ ಮಟ್ಟಕ್ಕೆ ತಲುಪಬೇಕು. ದಯವಿಟ್ಟು ತಾವೆಲ್ಲ ಇದು ರಾಜ್ಯದಲ್ಲಿ ಹೈಲೈಟ್ ಆಗಂಗ, ಯಾಕಂದ್ರೆ ಇದು ಸುದ್ದಿ ಭಾಳ ನಮಗೆ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಮತ್ತೆ ಅಷ್ಟು ಪ್ರಿಂಟ್ ಆದವಪ್ಪ ಅಂತಂದ್ರೆ ಮತ್ತೆ ಅವ್ರು ಹಿಂಪಡೆಯಲ್ಲ. ದಯವಿಟ್ಟು ನಾನು ಮಾಧ್ಯಮ ಮಿತ್ರರಿಗೆ ಏನು ಕೇಳೋದಪ್ಪ ಅಂದ್ರೆ, ಎಲ್ಲ ಪ್ರತಿಯೊಂದು ಸಾಕ್ಷಿಗೆ ಸಾಥ್ ನಾನು ಅಟ್ಯಾಚ್ ಮಾಡಿದ್ದೀನಿ. ಯಾಕಂದ್ರೆ ಆದೇಶ ನಿಷೇಧ ಮಾಡಿದ ಆದೇಶನೂ ಕೂಡ ಇದೆ. ಮತ್ತು ಅವರು ಹಿಂದುಳಿದ ಆಯೋಗದವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಈ ವಿಷಯದ ಕುರಿತು ನಾವು ತೆಗೆದುಹಾಕ್ಬೇಕಂತ ಹೇಳಿ ನಾವು DC ಅವರಿಗೆ ಮನವಿ ಕೊಟ್ಟರು, ಅದಕ್ಕೂ ಇನ್ನೂ ರಿಪ್ಲೈ ಬಂದಿಲ್ಲ. ಹೀಗಿರುವಾಗ ನಮ್ಮ ಸಮುದಾಯದವ್ರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಇದು ಸಮೀಕ್ಷೆ ನಾಮಕೆ ವಾಸ್ತೆ ಅದ. ಯಾಕಂತಂದ್ರೆ ಕಣ್ಣು ಮುಚ್ಚಿ ಏನದ ಹಿಂದಿನ ಡಾಟಾನೇ ತಗೊಂಡು ಇವ್ರು ಪ್ರಿಂಟ್ ಹಾಕಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರು ಕರೆಕ್ಟಾಗಿ ಪಟ್ಟಿ ಪರಿಶೀಲನೆ ಮಾಡಿ ಪಟ್ಟಿಯಲ್ಲಿ ಹೆಸರು ಸೇರಿಸಿಲ್ಲ, ಇರೋದೆಲ್ಲ ಏನೋ ಮಾಡಿದ್ದಾರೆ. ದಯವಿಟ್ಟು ತಾವು ಮಾಧ್ಯಮ ಮಿತ್ರರು ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದಕ್ಕೆ ಏನದ ತಮ್ಮ ವತಿಯಿಂದ ಆದರೂ ಕೂಡ ನಮಗೆ ಸಮಾಜಕ್ಕೆ ನ್ಯಾಯ ಸಿಗ್ಲಿ ಅಂತೇಳಿ ಈ ಪತ್ರಿಕೆ ಮುಖಾಂತರ ತಮಗೆಲ್ಲರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ತಾವು ರಾಜ್ಯದ ಸುದ್ದಿ ಮಾಡಬೇಕು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ.
ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.